ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಪಾತಿ ಜೊತೆ ಯಾವ ಪಲ್ಯ ಮಾಡೋದಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ರೆ ನಿಮಗಾಗಿ ಈ ರೆಸಿಪಿ. ಚಪಾತಿಗಾಗಿ ಸೂಪರ್ ಟೇಸ್ಟಿ ಪಲ್ಯನ ಮಾಡ್ತಿದೀವಿ. ವೆಜಿಟೇಬಲ್ ಪಲ್ಯ. ಫಸ್ಟ್ ನಾವು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡ್ವಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿಯನ್ನ ಹಾಕೋತಿದೀವಿ. ಹಾಗೆ ಹಸಿ ಮೆಣಸಿನಕಾಯಿ. ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಕ್ಯಾರೆಟ್ ನ ಹಾಕೋತಿದೀವಿ. ಚಿಕ್ಕದಾಗಿ ಹೆಚ್ಕೊಂಡಿರುವಂತ ಕ್ಯಾರೆಟ್. ಹಾಗೆ ಆಲೂಗಡ್ಡೆಯನ್ನ ಹಾಕೊಳ್ತಿದೀವಿ. ಸ್ವಲ್ಪ ಕ್ಯಾಪ್ಸಿಕಮ್ನು ಕೂಡ ಹಾಕೊಳ್ತಿದೀವಿ. ನಿಮಗೆ ಯಾವ ವೆಜಿಟೇಬಲ್ ಇಷ್ಟನೋ ಅದನ್ನ ಹಾಕೋಬಹುದು. ಕಾಲಿಫ್ಲವರ್ನ ಹಾಕೋಬಹುದು. ಹಾಗೆ ಪನ್ನೀರ್ನು ಕೂಡ ಹಾಕೋಬಹುದು. ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್ ನ ಹಾಕೋತಿದೀವಿ. ನೆಕ್ಸ್ಟ್ ಸ್ವಲ್ಪ ನೀರನ್ನ ನಾವು ಸೇರಿಸ್ತಿದೀವಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೊತ್ತು ಇದನ್ನ ಒಂದ್ ಪ್ಲೇಟ್ ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ. ಒಂದು 10 ನಿಮಿಷ ಅಥವಾ 7ರಿಂದ 8 ನಿಮಿಷ ಬೇಯಿಸಬಹುದು. ಬೆಂದ ನಂತರ ನಾವಿದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೋತಿದೀವಿ. ತೆಂಗಿನಕಾಯಿ ತುರಿಯನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದೀವಿ. ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ತಿದೀವಿ. ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲೂ ಕೂಡ ಸ್ವಲ್ಪ ನೀರು ಕೂಡ ಇದೆ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನ ಹಾಕೊಂಡ್ವಿ. ಈ ನೀರಿರೋದನ್ನ ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಲಾಸ್ಟ್ ಅಲ್ಲಿ ನಾವಿದಕ್ಕೆ ಟೊಮ್ಯಾಟೋನ ಹಾಕೊಂಡಿದ್ದೀವಿ. ಟೊಮ್ಯಾಟೋನ ಹಾಕಿ 1-2 ನಿಮಿಷ ಬೇಯಿಸಿದ್ರೆ ಟೇಸ್ಟಿಯಾದ ವೆಜಿಟೇಬಲ್ ಪಲ್ಯ ರೆಡಿ ಆಗಿದೆ. ಚಪಾತಿ ಜೊತೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆ ಅನ್ನ ಸಾಂಬಾರ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. Once again, thanks for watching the video.